ಈ ಹೂ ಬಗ್ಗೆ ಮಾಹಿತಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ನೀವು ಬ್ರಹ್ಮ ಕಮಲದ ಬಗ್ಗೆ ಕೇಳಿದ್ದೀರಾ, ಹೌದಲ್ವಾ? ಇದನ್ನು ಹೀಗೇ, ಇದು ಕೂಡ ರಾತ್ರಿ ಹೊತ್ತು ಮಾತ್ರ ಇದರ ಸೌಂದರ್ಯವನ್ನು ತೋರಿಸೋದು ಮುಖಾಂತರ. ಆಯಿತಾ? ನೋಡಿ, ಕಾಣಿಸ್ತಿದೆಲ್ಲ ಪೂರ್ತಿ ಎಲ್ಲ ಮಗ್ಗು. ಯಾವ ಥರ ಮಗ್ಗು ಅಂತ ಹೇಳಿದ್ರೆ ತುಂಬ ಮಗ್ಗು ಇದು. ನೋಡಿ, ಈ ಥರ ಇರುತ್ತೆ ಗಿಡ. ಇದ್ರದ್ದು ಸಣ್ಣ ಕತೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂತ ಹೇಳಿದ್ರೆ, ನಾನು ಒಂದು ಹಳ್ಳಿಗೆ ಹೋಗಿದ್ದೆ. ಇಲ್ಲಿಂದ ವೀರನಸಳ್ಳಿ ಅಂಥೇಳಿ, ಹುಣಸೂರು ತಾಲೂಕು, ನಾಗರಹೊಳೆ ಪಕ್ಕದಲ್ಲಿರುವಂಥ ಗ್ರಾಮ ಅದು. ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋಗಿರ್ಬೇಕಾದ್ರೆ ಹೀಗೆ ಅಲ್ಲಿ ನಂಗ ಜನ ಜಾಸ್ತಿ ಇರೋದು. ನಾನು ಹೀಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇದೆ. ಅಲ್ಲಿಂದ ಸುಮ್ಮನೆ ನೈಟ್ ಹೊರಗಡೆಗೆ ಬಂದೆ. ಹಳ್ಳಿ ಅಲ್ವ, ಅಲ್ಲಿ ಎಲ್ಲೋ ಒಂದು ಅಂಗಡಿ ಇರುತ್ತೆ, ಒಂದು ಕ್ಯಾಂಟೀನ್ ಇರುತ್ತೆ. ಅಲ್ಲೆಲ್ಲ ಸಂಜೆ ಟೈಮ್ ಅಲ್ವ, ಅಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ. ಅವರೆಲ್ಲ ಬಂದು ಸಾಮಾನು ತಗೋತಾ ಇರ್ತಾರೆ. ಸುಮ್ಮನೆ ಅಲ್ಲಿಗೆಲ್ಲ ಹೋಗೋದು ನನಗೆ ಖುಷಿ. ಹಂಗೆ ಹೋಗ್ತಾ ಇರಬೇಕಾದ್ರೆ ಏನು ಸೆಂಟು ಅಂತ ಹೇಳಿದ್ರೆ, ಸುಂದರವಾದ ಒಳ್ಳೆ ಸುವಾಸನೆ ಬರ್ತಾಯಿದೆ. ನಾನು ಇದು ಎಲ್ಲಿಂದ ಬರ್ತಿದೆ, ಇಷ್ಟು ಚೆನ್ನಾಗಿದೆ ಅಂತ. ಒಂದು 9 ಗಂಟೆ ಆಗಿರಬೇಕು, 9-9:30 ಆಯಿತಾ. ಅಷ್ಟು ಮಟ್ಟಿಗೆ ಬರ್ತಾಯಿದೆ. ಇದು ಏನಿದು, ಎಲ್ಲಿಂದ ಬರ್ತಾಯಿದೆ, ಇದು ಎಲ್ಲಿಂದ ಬರ್ತಾಯಿದೆ ಅಂತ. ಆಯಿತಾ. ಆಮೇಲೆ ಹಿಂಗೇ ಹುಡುಕ್ತಾಯಿದ್ದೆ. ಆಮೇಲೆ ಲಾಸ್ಟ್ಗೆ ಯಾರಿಗೊಬ್ರಿಗೆ ಡೌಟ್ ಬಂತು, ಅದಕ್ಕೆ ಏನು ಹುಡುಕ್ತಾಯಿದ್ದೀರಿ ನೀವು ಅಂತ ಕೇಳಿದ್ರು ನನ್ನನ್ನು. ಅಲ್ಲ, ನಾನು ಇದು ಒಳ್ಳೆ ಸುವಾಸನೆ ಬರ್ತಾಯಿದ್ರಿ, ಈ ಥರ ಗಮ್ಮ ಅಂತ ಇದ್ದಿಲ್ಲ, ಇದು ಎಂಥ ಗಿಡ, ಇದು ಎಲ್ಲಿದೆ ಸರ್ ಈ ಗಿಡ ಅಂತ ಹೇಳ್ಬಿಟ್ಟು. ಆಗ ಅವ್ರು ಕರ್ಕೊಂಡೋಗಿ ತೋರಿಸಿದ್ರು. ಸರ್, ಇದು ರಾತ್ರಿ ರಾಣಿ ಅಂತ ಹೂವಿನ ಹೆಸರು. ಇದು ರಾತ್ರಿ ರಾಣಿ ಅಂತ. ಇದು ರಾತ್ರಿ ಹೊತ್ತು ಮಾತ್ರ ಹರಡೋದು. ಆಮೇಲೆ ಇದು ಒಂದು ಸರಿ ಹರಳಿದ್ರೆ ನೈಟ್ ಇಡೀ ಇರ್ತದೆ. ಇಡೀ ನಿಶಬ್ದವಾದ ಮೇಲೆ ಆ ಸುತ್ತಮುತ್ತ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರಷ್ಟು ದೂರಕ್ಕೆ ಅದರ ಸುವಾಸನೆ ಬೀರುತ್ತೆ ಸರ್. ಅಂಥ ಅದ್ಭುತವಾದ ಶಕ್ತಿ ಇದೆ ಇದರಲ್ಲಿ. ಆದರೆ ಇದನ್ನು ಯಾಕೆ ಬಳಸ್ತಾಯಿದ್ರು ಅಂತ ಹೇಳಿದ್ರೆ, ಬೇಲಿಗೆ ಬಳಸ್ತಾಯಿದ್ರು. ಈ ಬೇಲಿಗೆ ಸುತ್ತ ಹಾಕ್ತಿದ್ರಂತೆ. ಬೇಲಿಗಳಿಗೆ ಕ್ಲೀನಾಗಿ ಬೆಳೆಯುತ್ತೆ, ಇದು ಕ್ಲೀನಾಗಿರುತ್ತೆ ಅಂತ. ಆಮೇಲೆ ನಾನು ಅಂದ್ಕೊಂಡು, ಏನಪ್ಪ ಇಷ್ಟು ಚೆನ್ನಾಗಿರೋದನ್ನ ಬೇಲಿ ಬಳಸ್ತಾರೆ ಅಂತ. ಆಗ ನಾನು ಅದನ್ನ ಒಂದೇ ಒಂದು ಗಿಡನ ತಂದು ಕಟ್ ಮಾಡ್ಕೊಂಡು ಅವ್ರನ್ನ ಕೇಳಿದಾಗ ಹೇಳಿದ್ರು, ಕಟ್ ಮಾಡ್ಕೊಂಡೋಗಿ ನೆಡಿ ಸರ್, ಸಾಕು, ಬಳ್ಳಿ ನೆಟ್ಟರೆ ಸಾಕು, ಬೆಳೆಯುತ್ತೆ, ಅದೇನಿಲ್ಲ. ಈ ಕಳ್ಳಿ ಥರ ಸರ್, ಅದು ಎಲ್ಲಿ ಬಿಸಾಕಿದ್ರೆ ಚಿಗುರುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾನು ಅದನ್ನ ಕಟ್ ಮಾಡ್ಕೊಂಬಂದು ಇಲ್ಲಿ ನೆಟ್ಟೆ. ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ, ಈ ಗ್ರೂಪಲ್ಲಿ ತಿಳಿಸಿದ್ದೀನಿ, ಆಯಿತಾ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ಖುಷಿಯಾಗುತ್ತೆ ಅಂತೇಳಿ. ಹಾಗೆ ನಿಮ್ಗೇನಾದರೂ ಈ ಗಿಡ ಬೇಕು ಅಂತ ಏನಾರು ಅನಿಸಿದ್ರೆ ದಯಮಾಡಿ, ಯಾಕಂದರೆ ಜೂನ್ ತಿಂಗಳಿದು, ಬನ್ನಿ, ನಿಮಗೂ ಒಂದು ರಂಬೆಯನ್ನು ಕಟ್ ಮಾಡಿಕೊಡ್ತೀನಿ. ನಿಮ್ಮ ಮನೆ ಮುಂಭಾಗದಲ್ಲೋ ಅಥವಾ ಹಿಂಭಾಗದಲ್ಲೋ ಎಲ್ಲಾದರೂ ಒಂದು ಗಿಡ ನೆಡಿ, ಭಾರಿ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸಾಗಿ ನಿಮಗೆ ಮನೆ ಹತ್ರ ಆದ್ರಂತೂ ಸುತ್ತಮುತ್ತವ್ರಿಗೆಲ್ಲ ನಿಮ್ಮನ್ನು ಕೇಳ್ತಾರೆ, ಇದೇನಿದು ಈ ಥರ ಗಮ್ಮ ಅಂತ ಇದೆಯಲ್ಲ, ಇದೇನು ಒಳ್ಳೆ ಸುವಾಸನೆ ಇದೆಯಲ್ಲ, ಯಾವುದೋ ಹೂವಿಂದು ಸ್ಮೆಲ್ಲು ಅಥವಾ ಏನಿದು ಅಂತ. ಕೆಲವರೆಲ್ಲ ಅಲ್ಲಿ ಇದ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು. ಯಾಕೆ ತಪ್ಪು ಅಂತ ಹೇಳಿದ್ರೆ, ಮೋಹಿನಿ ಇರ್ತದೆ ಈ ಪ್ಲೇಸ್ನಲ್ಲಿ, ಅದಕ್ಕೆ ಈ ಹೂವು ಇಷ್ಟು ಗಮ್ ಅಂತದೆ ಅಂತ, ಹಾಗೆ ಅಂತ. ಅದೆಲ್ಲ ಕಟ್ಟುಕತೆ, ಅದೆಲ್ಲ ಏನು ಇರೋಕ್ಕಿಲ್ಲ. ಮೋಹಿನಿ ಇರ್ತಾಳೆ ಅಂತ, ಅದ್ರ ಗಿಡ ಅಂತ ಗೊತ್ತಿಲ್ಲ ಅವ್ರಿಗೆ. ಮೋಹಿನಿ ಓಡಾಡ್ತಾಳೆ ಇಲ್ಲಿ, ಅದಕ್ಕೆ ಈ ಥರ ಸುವಾಸನೆ ಬರ್ತಿದೆ ಗಿಡ ಅಂದ್ಕೊಂಡಿದ್ರು. ಅದು ಆ ಮೋಹಿನಿ ಓಡಾಡೋ ಜಾಗದಲ್ಲೇ ಬರ್ತದೆ ಅಂತ. ಆಮೇಲೆ ಸತ್ಯ ಗೊತ್ತಾಗಿದ್ದೇನಪ್ಪ ಅಂದರೆ, ಈ ಗಿಡದಿಂದ ಸ್ಮೆಲ್ ಬರೋದು ಅಂತೇಳಿ ಕೆಲವ್ರಿಗೆ ಗೊತ್ತೇ ಇರಲಿಲ್ಲ. ಹಾಗೆ ಇದು ಅದ್ಭುತವಾದ ಗಿಡ ನನ್ನ ಅನಿಸಿಕೆ ಪ್ರಕಾರ. ಇದು ಒಂದೇ ಸಲ ಅಲ್ಲ, ವರ್ಷದಲ್ಲಿ 2-3 ಸರಿ ಬಿಡ್ತದೆ. ದಯಮಾಡಿ ನಿಮ್ಗೆ ಏನಾದರೂ ಗಿಡ ಬೇಕು ಅಂದರೆ ನನ್ನನ್ನು ಸಂಪರ್ಕಿಸಿ, ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.